ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಗೀತಾವರ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ 3 ವಿಧವಾಗಿರತಕ್ಕಂತಹ ಕರ್ಮಗಳನ್ನು ಹಾಗೂ ತ್ರಿವಿಧ ಕರ್ತೃಗಳ ಬಗ್ಗೆ ಹೇಳಿ, ಇನ್ನು ತ್ರಿವಿಧ ಬುದ್ಧಿ ಹಾಗೂ ತ್ರಿವಿಧ ಧೈರ್ಯಗಳ ಬಗ್ಗೆ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳಿಕೊಟ್ಟಿದ್ದಾನೆ. ಬುದ್ಧೇಃ ಭೇದಂ ಧೃತೇಶ್ಚೈವ ಗುಣತಃ ತ್ರಿವಿಧಂ ಶೃಣು ಪ್ರೋಚ್ಯಮಾನಂ ಅಶೇಷೇಣ ಪೃಥಕ್ತ್ವೇನ ಧನಂಜಯ. ಹೇ ಧನಂಜಯ, ಹೇ ಅರ್ಜುನ, ಈ ಸತ್ವರ್ಯಸ್ತಮೋ ಗುಣಗಳಿಂದ 3 ವಿಧವಾಗಿರ್ತಕ್ಕಂತಹ ಬುದ್ಧಿ, 3 ವಿಧವಾಗಿರ್ತಕ್ಕಂಥ ಧೈರ್ಯ, ಹೀಗೆ ಬುದ್ಧಿ ಮತ್ತು ಧೈರ್ಯ ಇವುಗಳ ಪ್ರಭೇದವನ್ನು ಅಶೇಷೇಣ ಪ್ರೋಚ್ಯಮಾನಂ ಶೃಣು. ಬುದ್ಧಿ ಹಾಗೂ ಧೈರ್ಯಗಳ ಪ್ರಭೇದವನ್ನು ಸಂಪೂರ್ಣವಾಗಿ ನಾನು ಹೇಳುವುದನ್ನು ಕೇಳು. ಪ್ರೋಚ್ಯಮಾನಂ ಅಶೇಷೇಣ ಪ್ರೋಚ್ಯಮಾನಂ, ನಾನು ನಿನಗೆ ಬಿಡಿಸಿ ಹೇಳ್ತಕ್ಕಂತಹ 3 ವಿಧವಾಗಿರತಕ್ಕಂತಹ ಬುದ್ಧೇಃ ಭೇದಂ ಗುಣತಃ ತ್ರಿವಿಧಂ, ಸತ್ವರ್ಯಸ್ತಮೋ ಗುಣಗಳಿಂದ 3 ವಿಧವಾದ ಬುದ್ಧೇಃ ಭೇದಂ, ಬುದ್ಧಿಯ ಭೇದ, 3 ವಿಧವಾಗಿರ್ತಕ್ಕಂಥ ಬುದ್ಧಿ ಅಂತ. ಹಾಗೆಯೇ ಗುಣತಃ ಸತ್ವರಜಸ್ತಮೋ ಗುಣಗಳಿಂದ ತ್ರಿವಿಧಂ ಧೃತೇಃ ತ್ರಿವಿಧಂ, ಧೈರ್ಯಗಳ ಈ 3 ಪ್ರಭೇದವನ್ನು ಅಶೇಷೇಣ ಸಂಪೂರ್ಣವಾಗಿ ಕೇಳು ಅಂತ ಈ ಶ್ಲೋಕದಲ್ಲಿ ಪ್ರತಿಜ್ಞೆ ಮಾಡ್ತಿದ್ದಾನೆ. ಧನಂಜಯ, ಹೇ ಅರ್ಜುನ, ಪೃಥುಕ್ತ್ವೇನ ಅಂದರೆ ಪ್ರತ್ಯೇಕವಾಗಿ ಬಿಡಿಸಿ ಹೇಳುವ, ಪ್ರೋಚ್ಯಮಾನಂ ಅಶೇಷೇಣ ಪ್ರೋಚ್ಯಮಾನಂ ಅಂದರೆ ಸಂಪೂರ್ಣವಾಗಿ ಹೇಳಲ್ಪಡುವ, ಗುಣತಃ ಬುದ್ಧೇಃ ಭೇದಂ, ಸತ್ವರ್ಯವಸ್ತಮ ಗುಣಗಳಿಂದ 3 ವಿಧವಾಗಿರತಕ್ಕಂತಹ ಬುದ್ಧಿಯ ಭೇದವನ್ನು, ಚ ಹಾಗೆಯೇ ಧೃತೇಃ ಧೈರ್ಯದ ಗುಣತಃ ತ್ರಿವಿಧಂ, ಸತ್ವರ್ಯಸ್ತಮೋ ಗುಣಗಳಿಂದ 3 ವಿಧವಾಗಿರುವುದನ್ನು ಶೃಣು ಕೇಳು. ಏವಂ ಜ್ಞಾನಕರ್ಮಕರ್ತॄಣಾಂ ಗುಣಕೃತಂ ತ್ರೈವೇದ್ಯಂ ನಿರೂಪ್ಯ. ಹೀಗೆ ಹಿಂದಿನ ಶ್ಲೋಕಗಳಲ್ಲಿ ಜ್ಞಾನ ಕರ್ಮ ಕರ್ತೃ 3 ವಿಧವಾಗಿರತಕ್ಕಂತಹ ಜ್ಞಾನಗಳು, 3 ವಿಧವಾಗಿರತಕ್ಕಂತಹ ಕರ್ತೃ, 3 ವಿಧವಾಗಿರತಕ್ಕಂತಹ ಕರ್ಮ, ಇವುಗಳು
ಈ ಗುಣಕೃತಂ ಸತ್ವರಜಸ್ತಮೋ ಗುಣಗಳಿಂದಾಗಿ ಒಂದು ಜ್ಞಾನ ಅದು ಹೇಗೆ ಮೂರು ವಿಧವಾಗತ್ತೆ, ಕರ್ಮ ಹೇಗೆ ಮೂರು ವಿಧವಾಗತ್ತೆ, ಕರ್ತೃ ಹೇಗೆ ಮೂರು ವಿಧವಾಗತ್ತೆ, ಆ ಒಂದು ತ್ರೈವಿಧ್ಯವನ್ನು ಹಿಂದಿನ 9 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿ ಅಧುನಾ ಈಗ ಬುದ್ಧೇಹೇ ಧೃತೇಶ್ಚ, ಬುದ್ಧಿ ಹಾಗೂ ಧೃತಿ, ಧೃತಿ ಅಂದರೆ ಧೈರ್ಯ, ಬುದ್ಧಿಯ ಹಾಗೂ ಧೃತೇಶ್ಚ ಧೈರ್ಯದ ಗುಣತಃ ತ್ರೈವಿಧ್ಯಂ ಸತ್ವರಜಸ್ತಮೋ ಗುಣ ನಿಮಿತ್ತವಾಗಿ 3 ಪ್ರಕಾರಗಳನ್ನು ಪ್ರತಿಜ್ಞಾಪೂರ್ವಮಾಹ ಪ್ರತಿಜ್ಞೆ ಮಾಡಿ ಹೇಳ್ತಿದ್ದಾನೆ. ಬುದ್ಧೇರಿತ್ಯಾದಿಭಿ ಸಪ್ತಭಿಃ, ಬುದ್ಧಿ ಇತ್ಯಾದಿ 7 ಶ್ಲೋಕಗಳಿಂದ, ಈ ಶ್ಲೋಕ ಮತ್ತು ಮುಂದೆ 6 ಶ್ಲೋಕ, ಒಟ್ಟು 7 ಶ್ಲೋಕಗಳಿಂದ 3 ವಿಧವಾಗಿರತಕ್ಕಂತಹ ಬುದ್ಧಿ, 3 ವಿಧವಾಗಿರತಕ್ಕಂಥ ಧೈರ್ಯ, ಇವುಗಳನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ನೀಡ್ತಾರೆ. ಗುಣತಃ ಅಂದರೆ ಸತ್ವಾದಿ ಗುಣಭೇದತಃ ನಿಮಿತ್ತಾತ್ ಅಂತ ಅರ್ಥ. ಗುಣತಃ ಅಂದರೆ ಗುಣಭೇದತಃ, ಸತ್ವಾದಿ ಗುಣಭೇದತಃ, ಸತ್ವ ರಜಸ್ತಮೋ ಗುಣಗಳ ಭೇದದ ನಿಮಿತ್ತದಿಂದಾಗಿ ತ್ರಿವಿಧಮೇವ ಬುದ್ಧೇಃ ಭೇದಂ, 3 ವಿಧವಾಗಿರತಕ್ಕಂತಹ ಬುದ್ಧಿಯ ಪ್ರಕಾರವನ್ನು ಮತ್ತು ಧೃತೇಶ್ಚ ಧೈರ್ಯದ ಭೇದಂ ಪ್ರಕಾರವನ್ನು ಪೃಥುಕ್ತ್ವೇನ ಪ್ರತ್ಯೇಕವಾಗಿ ಮಯಾ ಪ್ರೋಚ್ಯಮಾನಂ ನಾನು ಹೇಳುವಂಥದ್ದನ್ನು ಅಶೇಷೇಣ ಶೃಣು, ಸಂಪೂರ್ಣವಾಗಿ ಕೇಳೋದು ಮಾತ್ರ ಅಲ್ಲ, ಕೇಳಿ ನಿಷ್ಠಾಂ ಕೊರುವಂತ, ಸಂಪೂರ್ಣ ಕೇಳಿ ನಿಷ್ಠೆಯನ್ನು ಮಾಡು ಅಂತ ಈ ಶ್ಲೋಕದ ಅಭಿಪ್ರಾಯ. ಆ 3 ರೀತಿಯಾಗಿರತಕ್ಕಂತಹ ಬುದ್ಧಿ, ಸಾತ್ವಿಕವಾದ ಬುದ್ಧಿ ಅಂದರೆ ಯಾವುದು, ರಾಜಸವಾದ ಬುದ್ಧಿ ಅಂದರೆ ಯಾವುದು, ತಾಮಸವಾದ ಬುದ್ಧಿ ಅಂದರೆ ಯಾವುದು, ಆ ವಿಚಾರವನ್ನು ಮುಂದಿನ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಮೊದಲು ಸಾತ್ವಿಕವಾದ ಬುದ್ಧಿ ಅಂದರೆ ಯಾವುದು, ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂಚ ಯಾವೇತ್ತಿ ಬುದ್ಧಿಸ್ಸಹ ಪಾರ್ಥ ಸಾತ್ವಿಕಿ. ಸಾ ಸಾತ್ವಿಕಿ, ಯಾವೇತ್ತಿ ಸಾ ಸಾತ್ವಿಕಿ. ಹೇ ಪಾರ್ಥ, ಹೇ ಅರ್ಜುನ, ಅದು ಸಾತ್ವಿಕವಾದ ಬುದ್ಧಿ. ಯಾವುದು ಅಂದರೆ ಯಾವ ಬುದ್ಧಿಯಿಂದ ಈ ಪ್ರವೃತ್ತಿಂಚ ನಿವೃತ್ತಿಂಚ ಕಾರ್ಯಾಕಾರೇ ಭಯಾಭಯೇ ಬಂಧಂ ಮೋಕ್ಷಂಚ ವೇತ್ತಿ, ಯಾವ ಬುದ್ಧಿ ಎಂಬ ಅಂತಃಕರಣ ಅದು ಪ್ರವೃತ್ತಿ ಅಂದರೆ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಧರ್ಮಕ್ಕೆ ಪ್ರವೃತ್ತಿ ಅಂತ ಹೇಳ್ತಾರೆ. ನಿವೃತ್ತಿ ಅಂದರೆ ಮೋಕ್ಷ ಕಾರಣವಾಗಿರತಕ್ಕಂತಹ ಧರ್ಮಕ್ಕೆ ಧರ್ಮ. ಪ್ರವೃತ್ತಿಂ ನಿವೃತ್ತಿಂ, ಸಂಸಾರ ಕಾರಣವಾದ ಧರ್ಮ, ಮೋಕ್ಷ ಕಾರಣವಾಗಿರತಕ್ಕಂತಹ ಧರ್ಮ, ಇವುಗಳನ್ನು ಕಾರ್ಯ ಅಕಾರ್ಯೇ, ಕಾರ್ಯ ಅಂದರೆ ಕರ್ತವ್ಯ, ಅಕಾರ್ಯೆ ಅಂದರೆ ಅಕರ್ತವ್ಯ, ಕಾರ್ಯಾಕಾರ್ಯ ದ್ಯೋಚನದು, ಕಾರ್ಯಂಚ ಅಕಾರ್ಯಂಚ ಕಾರ್ಯಾಕಾರ್ಯೇ ದ್ಯೋಚನದಲ್ಲಿದೆ. ಕಾರ್ಯ ಅಕಾರ್ಯಗಳನ್ನು, ಕರ್ತವ್ಯ ಅಕರ್ತವ್ಯಗಳನ್ನು ಅಂತ ಅರ್ಥ. ಭಯಾಭಯೇ, ಭಯ ಹಾಗೂ ಭಯ ಅಭಾವ ಇವುಗಳನ್ನು, ಮತ್ತು ಬಂಧಂ ಮೋಕ್ಷಂಚ ಬಂಧ ಮೋಕ್ಷಗಳ ಪ್ರಕಾರವನ್ನು ವೇತ್ತಿ, ಯಾವ ಬುದ್ಧಿ ವೇತ್ತಿ, ಯಾವ ಬುದ್ಧಿ ತಿಳಿಸ್ತದೋ ಅದು ಸಾತ್ವಿಕಿ, ಅದು ಸಾತ್ವಿಕವಾಗಿರತಕ್ಕಂತಹ ಬುದ್ಧಿ. ಇಲ್ಲಿ ಅಂದರೆ ಬುದ್ಧಿ, ಸಹ ಅಂದರೆ ಅಂತಹ ಬುದ್ಧಿಯಿಂದ ಯಾವನು ತಿಳಿಯುತ್ತಾನೋ ಅವನು ಅಂತ ಅರ್ಥ. ಅಂತಹ ಮಾನು ಯಯಾ ವೇತ್ತಿ ಅಂತ ಅರ್ಥ. ಯಯಾ ವೇತ್ತಿ ಮಾನವಃ, ಮನುಷ್ಯನು ಯಾವ ಬುದ್ಧಿಯನ್ನು ತಿಳಿಯುತ್ತಾನೋ ಸಹ ಅವನು ಅಂತ. ಇಲ್ಲಿ ಯಾ ಸ್ತ್ರೀಲಿಂಗ ಇದೆ,
ಸಹ ಪುಲ್ಲಿಂಗ ಇದೆ. ಯಾವ ಬುದ್ಧಿಯೋ ಅದು ಸಾತ್ವಿಕಿ. ಸಾ ಪಾರ್ಥ ಸಾತ್ವಿಕಿ ಅಂತಿರಬೇಕಿತ್ತ ಅಂತ ಅನಿಸುತ್ತೆ. ಸಹ ಸಾತ್ವಿಕಿ ಅಂತಿದೆ. ಸಾ ಅಂತಿದ್ರೆ ಅದು ಸರಿಯಾಗ್ತದೆ. ಮುಂದೆ ಸಾ ಬುದ್ಧಿ, ಸಾ ಪಾರ್ಥ ತಾಮಸಿ ಅಂತ ಮುಂದೆಲ್ಲ ಹಾಗೇ ಇದೆ. ಅದರಿಂದ ಇಲ್ಲಿಯೂ ಕೂಡ ಇದು ಸಾ ಅಂತಲೇ ಇಟ್ಕೊಳ್ಬೇಕು. ಯಾವೆತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ, ಆ ಬುದ್ಧಿಯು ಸಾತ್ವಿಕಿ. ಬುದ್ಧೇ ಭೇದಮಾಹ, ವಿವರಿಸ್ತಾರೆ ರಾಯರು. ಬುದ್ಧೇ ಭೇದಮಾಹ, ಬುದ್ಧಿಯ ಪ್ರಕಾರಗಳನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಪ್ರವೃತ್ತಿ ಮಿತ್ಯಾದಿಭಿ ತ್ರಿಭಿ ಪ್ರವೃತ್ತಿಂಚ ನಿವೃತ್ತಿಂಚ ಎಂಬ ಶ್ಲೋಕ. ಆಮೇಲೆ ಯಯಾಧರ್ಮಂ ಅಧರ್ಮಂಚ ಎಂಬ ಶ್ಲೋಕ. ಅಧರ್ಮಂ ಧರ್ಮಮಿತಿಯ ಮನ್ಯತೆ. ಈ 3 ಶ್ಲೋಕಗಳಿಂದ ಬುದ್ಧಿಯ 3 ಪ್ರಕಾರಗಳನ್ನು ಹೇಳ್ತಾ ಇದ್ದಾನೆ. ಪ್ರವೃತ್ತಿಂ ಚ ನಿವೃತ್ತಿಂಚ. ಪ್ರವೃತ್ತಿ ಅಂದ್ರೇನು? ಪ್ರವೃತ್ತಿ ಅಂದರೆ ಸಂಸಾರ ಹೇತು, ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಧರ್ಮ. ಸಂಸಾರ ಹೇತುಂ ಪ್ರವೃತ್ತಿ ಹೇತುಂ ಧರ್ಮಂ. ಪ್ರವೃತ್ತಿ ಅಂದರೆ ಪ್ರವೃತ್ತಿ ಹೇತುವಾಗಿರತಕ್ಕಂತಹ ಧರ್ಮ, ಅಂದರೆ ಸಂಸಾರಕ್ಕೆ ಹೇತುವಾದ ಧರ್ಮ. ನಿವೃತ್ತಿಂ, ನಿವೃತ್ತಿಗೆ ಹೇತುವಾಗಿರತಕ್ಕಂತಹ ಧರ್ಮ, ಅಂದರೆ ಮೋಕ್ಷಕ್ಕೆ ಕಾರಣವಾಗಿರತಕ್ಕಂತಹ ಧರ್ಮ. ಇವುಗಳನ್ನು ಯಾ ಬುದ್ಧಿ ವೇತ್ತಿ, ಯಾವ ಬುದ್ಧಿಯು ತಿಳಿಯುತ್ತದೋ. ಕಾರ್ಯಕಾರ್ಯೇ, ಕಾರ್ಯ ಮತ್ತು ಅಕಾರ್ಯ, ಕರ್ತವ್ಯ ಯಾವುದು ಅಕರ್ತವ್ಯವ್ಯಾವುದು ಇವುಗಳನ್ನು ತಿಳಿಯುತ್ತದೋ. ತನ್ನಿಮಿತ್ತ, ಆ ಕಾರ್ಯಕಾರ್ಯ ನಿಮಿತ್ತ, ಕಾರ್ಯಕಾರ್ಯ ನಿಮಿತ್ತ ಭಯ ಅಭಯಗಳು, ತಾನು ಮಾಡತಕ್ಕಂತಹ ಕರ್ತವ್ಯ ಅಕರ್ತವ್ಯ ಅವುಗಳ ನಿಮಿತ್ತವಾಗಿರತಕ್ಕಂತಹ ಆ ಕರ್ತವ್ಯಗಳಿಗೆ ಕಾರಣವಾಗಿರತಕ್ಕಂತಹ ಭಯ ಅಭಯಗಳನ್ನು ಮತ್ತು ಬಂಧ ಮೋಕ್ಷ ಪ್ರಕಾರಂಚ, ಬಂಧ ಹಾಗೂ ಮೋಕ್ಷ ಇವುಗಳ ಪ್ರಕಾರವನ್ನು, ಸಂಸಾರದ ಬಂಧನ ರೀತಿ, ಸಂಸಾರ ಅದು ಹೇಗೆ ನಮ್ಮನ್ನು ಬಂಧಿಸ್ತದೆ, ಆ ಸಂಸಾರದ ಬಂಧನ ರೀತಿ ಮತ್ತು ಮೋಕ್ಷದ ಬಗೆ, ಇದನ್ನು ಯಾ ಬುದ್ಧಿ ವೇತ್ತಿ, ಯಾವ ಬುದ್ಧಿ ತಿಳಿಯುವುದೋ ಅದು ಸಾತ್ವಿಕವಾದ ಬುದ್ಧಿ. ಇಲ್ಲಿ ಬುದ್ಧಿಯು ತಿಳಿಯುತ್ತದೋ ಅಂತ ಪ್ರಯೋಗ ಮಾಡಿದ್ದಾನೆ ಕೃಷ್ಣ. ಇದು ಗೌಣವೃತ್ತಿ. ಇದು ಯಾವೇತ್ತಿ ಅನ್ನೋದು ಅದು ಗೌಣವೃತ್ತಿ. ಯಾಕಂದರೆ ಈ ಬುದ್ಧಿಯನ್ನು ಇಲ್ಲಿ ಕರ್ತೃ ಅಂತ ಹೇಳಿದ್ದು. ಬುದ್ಧಿ ಕರ್ತೃ ಅಲ್ಲ, ಯಾವತ್ತು ಪುರುಷ ಕರ್ತೃ. ಔಪಚಾರಿಕವಾಗಿ ಗೌಣವೃತ್ತಿಯಿಂದ ಹೇಳಿತು. ಅರ್ಥಾತ್ ಯಾವ ಬುದ್ಧಿಯಿಂದ ಮನುಷ್ಯ ತಿಳಿಯುತ್ತಾನೋ ಅಂತ ಅರ್ಥ. ಬುದ್ಧಿ ತಿಳಿಯುತ್ತದೋ ಅಂತ ಅದರ ಅರ್ಥ ಏನು? ಯಾವ ಬುದ್ಧಿಯಿಂದ ಮನುಷ್ಯನು ತಿಳಿಯುತ್ತಾನೋ ಅಂತಹ ಆ ಬುದ್ಧಿಯು, ಯಯಾ ಬುದ್ಧಿಯ, ಯಾವ ಬುದ್ಧಿಯಿಂದ ಮನುಷ್ಯನು ಇವನ್ನೆಲ್ಲ ತಿಳಿಯುತ್ತಾನೋ ಅಂತಹ ಬುದ್ಧಿಯು ಅದು ಸಾತ್ವಿಕವಾದ ಬುದ್ಧಿ ಅಂತ ಇದು ಗೌಣಿ ಲಕ್ಷಣ ಇಟ್ಕೊಳ್ಬೇಕಿಲ್ಲಿ, ಔಪಚಾರಿಕವಾಗಿ ಹೇಳಿರುವಂಥದ್ದು. ಈಗ ಸಿಂಹೋ ಮಾಣವಕಃ ಅಂತ ಬರುತ್ತೆ, ಇದು ಗೌಣಿ ವೃತ್ತಿ. ಸಿಂಹೋ ಮಾಣವಕ. ಈ ಬಾಲಕ ಸಿಂಹ ಅಂತ, ಬಾಲಕ ಸಿಂಹ ಅಂದರೆ ಸಿಂಹ ಸದೃಶ ಅಂತ ಅರ್ಥ. ಹಾಗೆ ಸದೃಶ ಅರ್ಥದಲ್ಲಿ ಒಂದು ಶಬ್ದ ತನ್ನ ಅರ್ಥದ ಸಾದೃಶ್ಯವಿರತಕ್ಕಂಥ ಅರ್ಥವನ್ನು ತಿಳಿಸುವುದು. ಆ ಒಂದು ವೃತ್ತಿಗೆ ಗೌಣಿ ವೃತ್ತಿ ಅಂತಾರೆ. ಸಿಂಹ ಸದೃಶ ಅಂತ ಅರ್ಥ ಅಲ್ಲಿ. ಈ ಬಾಲಕ ಸಿಂಹ ಅಂದರೆ ಸಿಂಹ ಸದೃಶ, ಆ ಅರ್ಥದಲ್ಲಿ ಸಿಂಹ, ಈ ಬಾಲಕ ಸಿಂಹ ಅಂತ ಹೇಳಿದ್ದು. ಈಗ ಹಸಿ ಕಟ್ಟಿಗೆಯಿಂದ ಅಡುಗೆ ಮಾಡ್ತಾ ಇರ್ತಾನೆ ಒಬ್ಬ. ಒಂದಿನ ಚೆನ್ನಾಗಿ ಒಳ್ಳೆ ಒಣಗಿದ ಕಟ್ಟಿಗೆ ಸಿಕ್ತು. ಅವ ಹೇಳ್ತಾನೆ, ಇವತ್ತು ಕಟ್ಟಿಗೆನ ಅಡುಗೆ ಮಾಡಿತು ಅಂತ ಹೇಳ್ತಾನೆ. ಅಡುಗೆ ಮಾಡಿದ್ದವನು, ಅಡುಗೆಗೆ ಕಾರಣವಾಗಿರುವಂಥದ್ದು ಕಟ್ಟಿಗೆ ಅಡುಗೆ ಮಾಡೋದಲ್ಲ.
ಅಡಿಗೆ ಮಾಡುವವ ಕಟ್ಟಿಗೆಯನ್ನು ಕರ್ಣವಾಗಿ ಬಳಸ್ಕೊಳ್ತಾನೆ. ಆದರೆ ಆ ಕರ್ಣದಿಂದ ಕಟ್ಟಿಗೆಯಿಂದ ಅವನು ಅಡಿಗೆ ಮಾಡಿದ್ದಾನೆ. ಆ ಕಟ್ಟಿಗೆಯಿಂದ ಅಡಿಗೆ ಮಾಡಿದೆ ಅಂತ ಹೇಳೋ ಬದಲಿಗೆ ಕಟ್ಟಿಗೆ ಮಾಡಿತು ಅಂತ ಹೇಳ್ತಾನೆ. ಆ ಕರ್ತೃತ್ವವನ್ನು ಕಟ್ಟಿಗೆ ಹೇಳ್ತಾನೆ. ಹೀಗೆ ಕೆಲವೊಮ್ಮೆ ಕರ್ಣಕ್ಕೆ ಈ ಕರ್ತೃತ್ವವನ್ನು ಹೇಳೋದುಂಟು. ಅಂದರೆ ಕರ್ಣಕ್ಕೆ ತನ್ನ ಕ್ರಿಯೆಯಲ್ಲಿ ಎಷ್ಟು ಪ್ರಾಶಸ್ತ್ಯ ಇದೆ ಅದರ ಒಂದು ಅತಿಶಯವನ್ನು ಸೂಚಿಸೋಕ್ಕೋಸ್ಕರವಾಗಿ ಆ ರೀತಿಯ ಪ್ರಯೋಗ ಮಾಡೋದುಂಟು. ಇದು ಮುಂದೆ ಅನುವ್ಯಾಖ್ಯಾನದಲ್ಲಿ ವಿಚಾರ ಬರುತ್ತೆ. ಅನುವ್ಯಾಖ್ಯಾನದಲ್ಲಿ ತರ್ಕತಾಂಡವದಲ್ಲಿ ಈ ಗೌಣಿ ಬಗ್ಗೆ ತುಂಬ ದೀರ್ಘವಾಗಿ ಆಲೋಚನೆ ಮಾಡಿದ್ದಾರೆ. ತತ್ವೋದ್ಯೋತದಲ್ಲಿ ಬರುತ್ತೆ ಮಿಥ್ಯಾ ಶಬ್ದ ವದತಿ ಅಂತ. ಮಿಥ್ಯಾ ಶಬ್ದವೂ ಹೇಳೋದಲ್ಲ, ಅವನು ಹೇಳ್ತಾ ಇರೋದು ಮಿಥ್ಯಾ ಅಂತ. ಮಿಥ್ಯಾ ಶಬ್ದವು ಹೇಳ್ತದೆ ಅಂದರೆ ಶಬ್ದ ಹೇಳೋದಲ್ಲ. ಅಲ್ಲಿ ಅದನ್ನು ವಿವರಿಸ್ತಾರೆ. ಮಿಥ್ಯಾ ಶಬ್ದ ವದತಿ ಎಂಬ ಪ್ರಯೋಗಕ್ಕೆ ಟೀಕಾಚಾರ್ಯರು ತತ್ವೋದ್ಯೋತದಲ್ಲಿ ವಿವರಿಸ್ತಾರೆ. ಇದು ಗೌಣಿ ವೃತ್ತಿ. ಬುದ್ಧಿಯು ತಿಳಿಯುತ್ತದೋ ಅಂದರೆ ಬುದ್ಧಿ ತಿಳಿಯುವುದಲ್ಲ. ಇಂತಹ ಬುದ್ಧಿಯಿಂದ, ಯಾವ ಬುದ್ಧಿಯಿಂದ ಮನುಷ್ಯ ಇದನ್ನು ತಿಳಿತಾನೋ, ಯಾವ ಬುದ್ಧಿಯಿಂದ ಮನುಷ್ಯನು ಇದನ್ನೆಲ್ಲ ತಿಳಿತಾನೋ, ಯಾವುದೋ ಪ್ರವೃತ್ತಿಂ ನಿವೃತ್ತಿಂ ಕಾರ್ಯಾಕಾರೇ ಭಯಾಭಯೇ ಬಂಧ ಮೋಕ್ಷಂಚ ಯಯಾವೇತ್ತಿ ಅಂತ ಅರ್ಥ. ಯಾವ ಬುದ್ಧಿಯಿಂದ ಇವನ್ನೆಲ್ಲ ಮನುಷ್ಯ ತಿಳ್ಕೊಳ್ತಾನೋ ಅಂತಹ ಬುದ್ಧಿಯು ಸಾ ಪಾರ್ಥ ಸಾತ್ವಿಕಿ. ಅಂತಹ ಬುದ್ಧಿಯು ಸಾತ್ವಿಕವಾಗಿರತಕ್ಕಂತಹ ಬುದ್ಧಿ. ಕರ್ತೃತ್ವೋಪಚಾರಾದ್ಯಾ ವೇತ್ತಿ ತತ್ವಂ. ಕರ್ತೃತ್ವ ಉಪಚಾರಾತ್, ಅದೇ ಕರ್ತೃತ್ವ. ವಾಸ್ತವಿಕವಾಗಿ ಬುದ್ಧಿ ಕರ್ತೃ ಅಲ್ಲ. ಬುದ್ಧಿಯಲ್ಲಿ ಕರ್ತೃತ್ವವನ್ನು ಹೇಳಿದ್ದು ಅದು ಔಪಚಾರಿಕ. ಔಪಚಾರಿಕವಾಗಿ ಗೌಣವೃತ್ತಿಯಿಂದ ಬುದ್ಧಿಯನ್ನು ಕರ್ತೃ ಅಂತ ಹೇಳಿದ್ದು, ಯಾವ ವೇತ್ತಿ ಅಂತ. ವಾಸ್ತವದ ಅರ್ಥ ಏನು? ಯಾವ ಬುದ್ಧಿಯಿಂದ ಪುಮಾನ್ ವೇತ್ತಿ, ಯಯಾ ವೇತ್ತಿ ಪುಮಾನ್ ಇತ್ಯರ್ಥ ಎಂಬುದಾಗಿ ವಿವೃತಿಯಲ್ಲಿ ಅದರ ಅರ್ಥವನ್ನು ವಿವರಿಸ್ತಾರೆ. ಹೀಗೆ ಮನುಷ್ಯ ಯಾವ ಬುದ್ಧಿಯಿಂದ ಈ ಸಂಸಾರ ಕಾರಣವಾದ ಧರ್ಮವನ್ನು, ಮೋಕ್ಷ ಕಾರಣವಾದ ಧರ್ಮವನ್ನು, ಕರ್ತವ್ಯ ಅಕರ್ತವ್ಯಗಳನ್ನು, ಭಯಾಭಯಗಳನ್ನು, ಬಂಧ ಮೋಕ್ಷಗಳ ಪ್ರಕಾರವನ್ನು ತಿಳಿತಾನೋ ಅಂತಹ ಬುದ್ಧಿ ಸಾತ್ವಿಕವಾದ ಬುದ್ಧಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ರಾಜಸವಾದ ಬುದ್ಧಿ ಯಾವುದು ಅಂದರೆ ಅದನ್ನು ಹೇಳ್ತಾನೆ ಮುಂದೆ. ಯಯಾ ಧರ್ಮಂ ಅಧರ್ಮಂಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿಸ್ಸಾ ಪಾರ್ಥ ರಾಜಸಿ. ಹೇ ಪಾರ್ಥ, ಹೇ ಅರ್ಜುನ, ಯಯಾ ಯಾವ ಬುದ್ಧಿಯಿಂದ ಮನುಷ್ಯನು ಧರ್ಮಂ ಅಧರ್ಮಂಚ ಧರ್ಮವನ್ನು ಅಧರ್ಮವನ್ನು, ಕಾರ್ಯಂ ಅಕಾರ್ಯಮೇವ ಚ ಕರ್ತವ್ಯವನ್ನು ಅಕರ್ತವ್ಯವನ್ನು, ಅಯಥಾವತ್ ಪ್ರಜಾನಾತಿ ಇದ್ದದಿದ್ದ ಹಾಗೆ ಹೇಗುಂಟು ಹಾಗೆ ಅದನ್ನು ಗ್ರಹಿಸೋದಿಲ್ಲವೋ, ಅಯಥಾರ್ಥವಾಗಿ ಗ್ರಹಿಸ್ತಾನೋ, ಇದ್ದದನ್ನು ಇದ್ದ ಹಾಗೆ ತಿಳ್ಕೊಂಡ್ರೆ ಸಾತ್ವಿಕವಾದ ಬುದ್ಧಿ. ಇಲ್ಲಿ ಈ ಧರ್ಮಾಧರ್ಮ ಕರ್ತವ್ಯಗಳನ್ನು ಪೂರ್ತಿಯಾಗಿ ಇದ್ದ ಹಾಗೆ ಗ್ರಹಿಸುವುದಿಲ್ಲ. ಅಯಥಾವತ್ ಪ್ರಜಾನಾತಿ ಇದ್ದಂತೆ ಗ್ರಹಿಸಲಾರನೋ, ಅರ್ಥಾತ್ ಕೆಲವು ಅಂಶದಲ್ಲಿ ಅಯಥಾರ್ಥವಾಗಿ ತಿಳಿತಾನೋ ಅಂತಹ ಸ ಬುದ್ಧಿ, ಆ ಬುದ್ಧಿಯು ರಾಜಸಿ ರಾಜಸವಾದ ಬುದ್ಧಿ ಅಂತ ಈ ಶ್ಲೋಕದ ಅರ್ಥ. ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಧರ್ಮಾಧಿಕಂ ಯಯಾ ಬುದ್ಧಿಯ ಅಯಥಾವತ್ ಪ್ರಜಾನಾತಿ ನಿಯಮೇನ ಯಥಾವನ್ ನ ಜಾನಾತಿ ಕಿಂಚಿತ್ ಯಥಾವತ್ ಕಿಂಚಿತ್ ಅಯಥಾವತ್ ಜಾನಾತಿ ಇತಿ ಯಾವತಿ. ಧರ್ಮಾದಿಗಳನ್ನು ಯಾವ ಬುದ್ಧಿಯಿಂದ ಅಯಥಾವತ್ ಜಾನಾತಿ ಅಂದರೆ ಎಲ್ಲವನ್ನು ಇದ್ದ ಹಾಗೆ ಗ್ರಹಿಸುವುದಿಲ್ಲವೋ, ಅಯಥಾವತ್ ಯಾವಾಗಲೂ ಎಲ್ಲವನ್ನು ಇದ್ದ ಹಾಗೆ ಗ್ರಹಿಸುವುದಿಲ್ಲವೋ, ಅಯಥಾವತ್ ಪ್ರಜಾನಾತಿ ನಿಯಮೇನ ಯಥಾವನ್ ನ ಜಾನಾತಿ
ವಾಸ್ತವವಾಗಿ ಹೇಗೆ ತಿಳ್ಕೊಳ್ಬೇಕು? ಇದು ಹಾಗೆ ಅದನ್ನು ತಿಳಿಯೋದಿಲ್ಲವೋ ಕಿಂಚಿದ ಯಥಾವತ್ ಕಿಂಚಿದ ಯಥಾವತ್ ಅಂತ ಅರ್ಥ. ಕೆಲವನ್ನು ಯಥಾವತ್ತಾಗಿ ತಿಳ್ಕೊಳ್ತಾನೆ, ಕೆಲವನ್ನು ಯಥಾವತ್ತಾಗಿ ತಿಳಿದುಕೊಳ್ಳೋದಿಲ್ಲ. ಇಂತಹ ಬುದ್ಧಿಯು ಅದು ರಾಜಸವಾದ ಬುದ್ಧಿ. ಯಾಥಾರ್ಥ್ಯ ನಿಯಮಹೀನ ಯಾ ಬುದ್ಧಿ. ಒಟ್ಟು ಇಡೀ ಶ್ಲೋಕದ ಅರ್ಥವನ್ನು ಒಂದೇ ವಾಕ್ಯದಲ್ಲಿ ರಾಯರು ಹೇಳ್ತಾರೆ, ಯಾಥಾರ್ಥ್ಯ ನಿಯಮಹೀನ ಯಾ ಬುದ್ಧಿ ಸಾ ರಾಜಸಿ. ರಾಜಸವಾದ ಬುದ್ಧಿ ಅಂದರೆ ಏನು ಅಂದರೆ ಒಂದೇ ಮಾತಿನಲ್ಲಿ ಯಾಥಾರ್ಥ್ಯ ನಿಯಮಹೀನ, ಯಥಾರ್ಥತೆಯ ನಿಯಮವನ್ನು, ಯಥಾರ್ಥತೆಯ ನಿಯಮ ಇಲ್ಲದ ಬುದ್ಧಿ. ಯಾಥಾರ್ಥ್ಯ ನಿಯಮಹೀನ, ಯಾಥಾರ್ಥ್ಯ ನಿಯಮವಿಲ್ಲದ, ಯಥಾರ್ಥತೆ ನಿಯಮ ಇಲ್ಲದ ಬುದ್ಧಿ ಇದೆಯಲ್ಲ ಅದು ರಾಜಸಿ ಇತ್ಯರ್ಥ. ಇನ್ನು ತಾಮಸವಾದ ಬುದ್ಧಿ ಯಾವುದು ಅಂದರೆ ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ತಾಮಸವಾದ ಬುದ್ಧಿ ಯಾವುದು? ಹೇ ಪಾರ್ಥ ಅರ್ಜುನ, ಯಾವುದನ್ನು ಸರಿಯಾಗಿ ಇದ್ದ ಹಾಗೆ ತಿಳ್ಕೊಳ್ಳುತ್ತದೋ ಅದು ಸಾತ್ವಿಕವಾದ ಬುದ್ಧಿ. ಯಾವುದು ಯಥಾವತ್ ಕೆಲವು ಅಂಶದಲ್ಲಿ ಯಥಾವತ್ ತಿಳ್ಕೊಂಡು ಇನ್ನು ಕೆಲವು ಅಂಶದಲ್ಲಿ ಯಥಾರ್ಥವಾಗಿ ತಿಳಿದುಕೊಳ್ಳೋದಿಲ್ಲವೋ ಅದು ರಾಜಸವಾದ ಬುದ್ಧಿ. ಯಾವುದು ವಿಪರೀತವಾಗಿ ತಿಳಿಯುತ್ತದೋ ಅದು ತಾಮಸವಾದ ಬುದ್ಧಿ. ಅಧರ್ಮಂ ಧರ್ಮಮಿತಿ, ಧರ್ಮವನ್ನು ಧರ್ಮ ಅಂತ ಸರಿಯಾಗಿ ತಿಳಿಯುವುದು ಅದು ಸಾತ್ವಿಕ ಬುದ್ಧಿ. ಧರ್ಮದ ಅಂಶದಲ್ಲಿ ಕೆಲವು ಅಂಶಗಳನ್ನು ಸರಿಯಾಗಿ ತಿಳಿಯೋದು, ಕೆಲವು ಅಂಶನ ಸರಿಯಾಗಿ ತಿಳಿದೇ ಇರೋದು ಅದು ರಾಜಸವಾದ ಬುದ್ಧಿ. ಇನ್ನು ವಿಪರೀತವಾಗಿ ತಿಳಿಯುವಂಥದ್ದು ಅದು ತಾಮಸವಾಗಿರ್ತಕ್ಕಂತಹ ಬುದ್ಧಿ. ಅಧರ್ಮಂ ಧರ್ಮಮಿತಿಯ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಹೇ ಪಾರ್ಥ, ಹೇ ಅರ್ಜುನ, ಯಾವ ಬುದ್ಧಿಯು ಯಾವ ಬುದ್ಧಿಯು ಅಧರ್ಮಂ ಧರ್ಮಮಿತಿ, ಅಧರ್ಮವನ್ನು ಧರ್ಮ ಅಂತ ಮನ್ಯತೆ ಗ್ರಹಿಸ್ತದೋ, ಯಾಕೆ ಹಾಗೆ ಗ್ರಹಿಸುತ್ತೆ? ತಮಸ ಆವೃತ, ಅಜ್ಞಾನದಿಂದ ಆವೃತವಾಗಿದೆ. ಅದು ಅಜ್ಞಾನದಿಂದ ಆವೃತವಾಗಿ ಸರ್ವಾರ್ಥಾನ್ ವಿಪರೀತಾಂಶ್ಚ, ಅಜ್ಞಾನದಿಂದ ಆವೃತವಾಗಿ ಎಲ್ಲ ವಿಷಯಗಳನ್ನು ವಿಪರೀತವಾಗಿ ಹೇಗುಂಟೋ ಹಾಗೆ ಹೇಳದೆ ಇರುವುದಕ್ಕಿಂತ ಬೇರೆ ರೀತಿಯಾಗಿ ವಿಪರೀತಾಂಶ ಸರ್ವಾರ್ಥಾನ್ ಎಲ್ಲ ವಸ್ತುಗಳನ್ನು ವಿಪರೀತವಾಗಿ ಗ್ರಹಿಸ್ತದೋ ಸಾ ಬುದ್ಧಿ ಪಾರ್ಥರಾಜಸಿ, ಆ ಬುದ್ಧಿಯು ತಾಮಸವಾಗಿರ್ತಕ್ಕಂತಹ ಬುದ್ಧಿ. ಹಾಂ, ಕೇಳಿಸ್ತಾ ಇದೆಯಾ? ಸರಿ ಸರಿ. ಅದು ಒಬ್ಬ ಹುಡುಗ ಬಂದಿದ್ದ ಪಾಠ ಕೇಳಬೇಕು ಅಂತ, ಮಧ್ವಿಜಯ ಪಾಠ ಕೇಳಬೇಕಂತೆ. ಆವಾಗಿಂದ ಫೋನ್ ಮಾಡ್ತಾ ಇದ್ದ ಅವನು. ಹಾಂ, ದಿನ ಅಂತ ಇದೆ, ಸದ್ಯಕ್ಕೆ ಅವನಿಗೆ ದಿನ ಆಗೋದಿಲ್ಲಂತೆ, ಶನಿವಾರ ಆಯ್ತವಾರ ಬರ್ತಾನಂತೆ. ಅವನಿಗೆ ಸ್ವಲ್ಪ ಸಂಸ್ಕೃತನೂ ಹೇಳ್ಕೊಡ್ಬೇಕಂತೆ, ಸಂಸ್ಕೃತ ಹೇಳ್ಕೊಟ್ಟು ಮತ್ತು ಮಧ್ವಿಜಯ ಪಾಠ ಮಾಡಬೇಕು ಅಂತ. 5ನೇ ತಾರೀಕು ನಂತರ ನೋಡೋಣ, 5ನೇ ತಾರೀಕು ನಂತರ ಬಾ ಅಂತ ಹೇಳಿದ್ದೇನೆ. ಯಾಚ ಬುದ್ಧಿ, ಯಾವ ಬುದ್ಧಿಯು ಅಧರ್ಮಂ ಧರ್ಮಮಿತಿ ಮನ್ಯತೆ, ಅಧರ್ಮವನ್ನು ಧರ್ಮ ಅಂತ ಗ್ರಹಿಸ್ತದೋ, ನ ಏತಾವನ್ಮಾತ್ರಂ, ಅಷ್ಟೇ ಅಲ್ಲ, ಅಧರ್ಮವನ್ನು ಧರ್ಮವನ್ನು ಮಾತ್ರ ಗ್ರಹಿಸುವುದಲ್ಲ, ಎಲ್ಲವನ್ನೂ ವಿಪರೀತವಾಗಿ ಗ್ರಹಿಸುವುದು. ಸರ್ವಾರ್ಥಾನ್ ವಿಪರೀತಾಂಶ, ಬರೀ ಅಧರ್ಮವನ್ನು ಮಾತ್ರ ಧರ್ಮ ಅಂತ ಗ್ರಹಿಸುವುದಲ್ಲ. ನ ಏತಾವನ್ಮಾತ್ರಂ,
ಅಷ್ಟು ಮಾತ್ರ ಅಲ್ಲ, ಕಿಂತು ತಮಸಾವೃತ ಅಜ್ಞಾನಿಂದ ಆವೃತವಾಗಿ ಅಜ್ಞಾನಿನ ಆವೃತ ಸತಿ ಸರ್ವಾರ್ಥಾನ್ ವಿಪರೀತಾನ್ ಎಲ್ಲ ವಿಷಯಗಳನ್ನು ಕೂಡ ವಿಪರೀತಾನ್ ಇರುವುದಕ್ಕಿಂತ ಬೇರೆ ರೀತಿಯಾಗಿ ಅದು ಗ್ರಹಿಸುವಂಥದ್ದು. ವಿಪರೀತಾನ್ ಯೈಹಿ ಆಕಾರೈಹಿ ಅರ್ಥಾಃ ವರ್ತಂತೆ ತಥೋ ವಿಪರೀತೈಹಿ ಅಸತ್ಯತ್ವಾನ್ ಅಸತ್ಯತ್ವ ಅನಿಶ್ವರತ್ವ ಅಪರಾಧೀನತ್ವ ಕ್ಷಣಿಕತ್ವಾದಿ ಪ್ರಕಾರೈಶ್ಚ ಮನ್ಯತೆ. ಬರೀ ಅಧರ್ಮೋನ ಧರ್ಮ ಅಂತ ಭಾವಿಸೋದು ಅಷ್ಟೇ ಅಲ್ಲ, ಈ ಸರ್ವಾರ್ಥಾನ್ ಯಾವ್ಯಾವ ಧರ್ಮಗಳಿಂದ ಕೂಡಿರತಕ್ಕಂತಹ ಪದಾರ್ಥಗಳು ಇದ್ದಾವೆಯೋ ಅದಕ್ಕಿಂತ ವಿರುದ್ಧವಾದ ಪ್ರಕಾರಗಳಿಂದ, ಅರ್ಥಾತ್ ಅಸತ್ಯತ್ವ ಮತ್ತು ಅನೀಶ್ವರತ್ವ, ಅಸತ್ಯಗಳು, ಅನೀಶ್ವರತ್ವ, ಈಶ್ವರಿಲ್ಲದವುಗಳು ಮತ್ತು ಅಪರಾಧೀನತ್ವ, ಪರಾಧೀನವಲ್ಲದವು ಮತ್ತು ಕ್ಷಣಿಕತ್ವ, ಕ್ಷಣಿಕಗಳು. ಇನ್ನು ಆದಿಪದದಿಂದ ಕಲ್ಪಿತ ಎಲ್ಲ ಗ್ರಹಿಸೋದು. ಅಸತ್ಯವನ್ನು ಸತ್ಯವನ್ನಾಗಿ ಗ್ರಹಿಸೋದು ಅಥವಾ ಸತ್ಯವನ್ನು ಅಸತ್ಯವಾಗಿ ಗ್ರಹಿಸೋದು. ಈಶ್ವರ ಇದ್ದರೆ ಇಲ್ಲ ಅಂತ ತಿಳ್ಕೊಳ್ಳೋದು. ಎಲ್ಲವೂ ಭಗವಂತನ ಅಧೀನ ಅಂತಿರುವಾಗ, ಪರಾಧೀನ ಅಂತಾಗಿರುವಾಗ ನಾನೇ ಸ್ವತಂತ್ರ ಅಂತ ತಿಳ್ಕೊಳ್ಳೋದು. ಹೀಗೆ ಶಾಶ್ವತ ಅಲ್ಲದನ್ನು ಶಾಶ್ವತವಾದನ್ನು ಕ್ಷಣಿಕ ಅಂತ ತಿಳ್ಕೊಳ್ಳೋದು. ಹೀಗೆ ಇವೆಲ್ಲ ಯಾವ್ಯಾವ ಧರ್ಮಗಳಿಂದ ಈ ಕೆಲವು ಪದಾರ್ಥ ಕೂಡಿದ್ದಾವೋ ಆ ಎಲ್ಲ ಪದಾರ್ಥಗಳನ್ನು ಅದಕ್ಕಿಂತ ವಿರುದ್ಧವಾದ ಪ್ರಕಾರಗಳಿಂದ ತಿಳಿದುಕೊಳ್ಳೋದು. ಅದು ತಾಮಸವಾಗಿರತಕ್ಕಂತಹ ಬುದ್ಧಿ. ಯಯಾಚ ನೈತಾವನ್ ಮಾತ್ರಂ, ಇಷ್ಟೇ ಅಲ್ಲ, ಕಿಂತು ಆದರೆ ತಮಸಾವೃತ ಅಜ್ಞಾನೇನ, ತಮನಸ್ಸಿಂದ ಆವೃತವಾಗಿರತಕ್ಕಂತಹ, ತಮಸಂದರೆ ಅಜ್ಞಾನದಿಂದ ಆವೃತವಾಗಿ ಸರ್ವಾರ್ಥಾನ್ ವಿಪರೀತಾನ್ ಎಲ್ಲ ಪದಾರ್ಥಗಳನ್ನು ವಿಪರೀತವಾಗಿ ಗ್ರಹಿಸೋದು. ಯೈಹಿ ಆಕಾರೈಹಿ ಅರ್ಥಾಃ ವರ್ತಂತೆ, ಈ ಎಲ್ಲ ಪದಾರ್ಥಗಳು ಯಾವ ಆಕಾರಗಳಿಂದ ಅಂದರೆ ಯಾವ ಧರ್ಮಗಳಿಂದ ಕೂಡಿದ್ದಾವೋ ತತಃ ವಿಪರೀತೈಹಿ, ಅದಕ್ಕಿಂತ ವಿರುದ್ಧವಾಗಿರತಕ್ಕಂತಹ ಪ್ರಕಾರಗಳಿಂದ. ಅದು ಹೇಗೆ ವಿರುದ್ಧವಾದ ಪ್ರಕಾರಗಳು ಅಂದರೆ ಅಸತ್ಯ, ಈಶ್ವರ ಇಲ್ಲ ಅಂತ ಹೇಳೋದು, ಪರಾಧೀನ ಅಲ್ಲ ಅಂತ ಹೇಳೋದು, ಕ್ಷಣಿಕ ಅಂತ ಹೇಳೋದು, ಕಲ್ಪಿತ ಅಂತ ಹೇಳೋದು, ಇವೇ ಪ್ರಕಾರಗಳಿಂದ ಮನ್ಯತೆ ಎಲ್ಲ ಗ್ರಹಿಸ್ತದೋ ಆ ಬುದ್ಧಿಯು ತಾಮಸವಾಗಿರತಕ್ಕಂತಹ ಬುದ್ಧಿ. ಹೀಗೆ ಸಾತ್ವಿಕ, ರಾಜಸ, ತಾಮಸ ಬುದ್ಧಿಗಳ ನಿರೂಪಣೆಯನ್ನು ಮಾಡಿ ಇನ್ನು ಧೈರ್ಯವು ಕೂಡ 3 ರೀತಿಯಾಗಿದೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸಾ ಪಾರ್ಥ ಸಾತ್ವಿಕಿ. ಧೃತಿ ಅಂದರೆ ಧೈರ್ಯ, ಸಾತ್ವಿಕವಾದ ಧೈರ್ಯ. ಯಾವ ಸಾತ್ವಿಕ ಧೈರ್ಯ ಅಂದರೆ ಈ ಯಯಾ ಅವ್ಯಭಿಚಾರಿಣ್ಯ ಯೋಗೇನ ಮತ್ತು ಮನಃಪ್ರಾಣೇಂದ್ರಿಯ ಕ್ರಿಯಾ, ಮನಸ್ಸು ಪ್ರಾಣ ಇಂದ್ರಿಯಗಳ ಪ್ರವೃತ್ತಿ ಇವುಗಳನ್ನು ಯಾವುದರಿಂದ ನಿಗ್ರಹಿಸ್ತಾನೋ ಅದು ಧೈರ್ಯ. ಮನಸ್ಸು ಪ್ರಾಣ ಇಂದ್ರಿಯಗಳನ್ನು, ಈ ಮನಸ್ಸು ಪ್ರಾಣ ಇಂದ್ರಿಯಗಳ ಪ್ರವೃತ್ತಿಗಳನ್ನು ಯಾವುದರಿಂದ ಅವನು ಧರಿಸ್ತಾನೋ, ನಿಗ್ರಹಿಸ್ತಾನೋ ಅದು ಸಾತ್ವಿಕವಾದ ಧೈರ್ಯ. ಅವ್ಯಭಿಚಾರಿಣ್ಯ ಯೋಗೇನ ಅಂದರೆ ಅವ್ಯಭಿಚಾರಿಣ್ಯ ಅಂದರೆ ಈ ಶಾಸ್ತ್ರವಿಹಿತವಾಗಿರತಕ್ಕಂತಹ ವಿಷಯಗಳಲ್ಲೇ ಪ್ರವೃತ್ತವಾಗಿರುವಂಥದ್ದು. ಆ ಧೃತಿ, ಯಾವ ಧೃತಿ ಅನ್ನೋದು ಧೈರ್ಯ.
ಎಂಥ ಧೈರ್ಯ? ಅವ್ಯಭಿಚಾರಿಣ್ಯ ಧೃತ್ಯ. ಅವ್ಯಭಿಚಾರಿಣ್ಯ ಅಂದರೆ ವ್ಯಭಿಚಾರಿ ಅಲ್ಲದ, ಅಂದರೆ ಶಾಸ್ತ್ರವಿಹಿತ ವಿಷಯಗಳಲ್ಲಿಯೇ ಪ್ರವೃತ್ತವಾಗಿರುವಂಥದ್ದು. ಶಾಸ್ತ್ರ ಏನು ಹೇಳುತ್ತೋ ಅದರಂತೆಯೇ ನಡೆಯತಕ್ಕಂತಹ, ಅದರಲ್ಲಿ ಅಂತಹ ವಿಷಯಗಳಲ್ಲಿಯೇ ಪ್ರವೃತ್ತವಾಗಿರತಕ್ಕಂತಹ ಯಯಾಧೃತ್ಯ. ಮತ್ತು ಯೋಗೇನ, ಯೋಗ ಅಂದರೆ ಭಗವದ್ಭಕ್ತಿ ಎಂಬ ಯೋಗದಿಂದ, ಭಗವದ್ಭಕ್ತಿ ಎಂಬ ಯೋಗದಿಂದ ಕೂಡಿದವನಾಗಿ ಯಯಾಧೃತ್ಯ, ಯಯಾ ಅವ್ಯಭಿಚಾರಿಣ್ಯ, ಶಾಸ್ತ್ರವಿಹಿತವಾಗಿರತಕ್ಕಂಥ ವಿಷಯಗಳಲ್ಲೇ ಪ್ರವೃತ್ತವಾದ ಯಾವ ಧೈರ್ಯದಿಂದ ಮನಸ್ಸು, ಪ್ರಾಣ, ಇಂದ್ರಿಯ ಇವುಗಳ ಕ್ರಿಯೆಗಳನ್ನು, ಮನಸ್ಸು ಪ್ರಾಣ ಅಂದರೆ ಉಸಿರು ಮತ್ತು ಇಂದ್ರಿಯಗಳು ಇವುಗಳ ಪ್ರವೃತ್ತಿಯನ್ನು ಯಯಾಧೃತ್ಯ, ಯಾವ ಧೈರ್ಯದಿಂದ ಮನುಷ್ಯ ನಿಗ್ರಹಿಸ್ತಾನೋ ಅವನೇ, ಅಂತಹ ಧೈರ್ಯವೇ ಸಾತ್ವಿಕವಾದ ಧೈರ್ಯ. ಅವ್ಯಭಿಚಾರಿಣ್ಯ ಯಯಾಧೃತ್ಯ ಯೋಗೇನ, ಭಗವದ್ಭಕ್ತಿರುವ ಯೋಗೇನ ಯುಕ್ತಯ ಅಂತ ಇಟ್ಕೊಳ್ಬೇಕು. ಅಂತಹ ಧೃತ್ಯ, ಅಂತಹ ಧೃತಿಯಿಂದ ಮನಸ್ಸಃ ಪ್ರಾಣಸ್ಯ ಇಂದ್ರಿಯಾಣಾಂಚ ಕ್ರಿಯಾ ಧಾರಯತೆ. ಮನಸ್ಸು, ಪ್ರಾಣ ಹಾಗೂ ಇಂದ್ರಿಯಗಳ ಕ್ರಿಯೆ ಇವುಗಳನ್ನು ನಿಗ್ರಹಿಸ್ತಾನೋ ಅಂತಹ ಧೃತಿ ಇದೆಯಲ್ಲ ಅದು ಸಾತ್ವಿಕವಾದ ಧೃತಿ ಅಂತ. ಪ್ರತಿಜ್ಞಾತಂ ಧೃತೇ ತ್ರೈವಿಧ್ಯಮಾಹ, ಪ್ರತಿಜ್ಞೆ ಮಾಡಿದಂತೆ ಧೃತಿಯ 3 ವಿಧಗಳನ್ನು ಹೇಳ್ತಾ ಇದ್ದಾನೆ. ಧೃತ್ಯ ಇತ್ಯಾದಿ 3 ಶ್ಲೋಕಗಳಿಂದ. ಅವ್ಯಭಿಚಾರಿಣ್ಯ, ಶಾಸ್ತ್ರ ವಿಷಯಗಳಲ್ಲಿ ತೊಡಗಿರತಕ್ಕಂತಹ, ಶಾಸ್ತ್ರವಿಹಿತವಾಗಿರತಕ್ಕಂತಹ ವಿಷಯಗಳೇ ಇರತಕ್ಕಂತಹ. ಯೋಗೇನ, ಭಗವದ್ಭಕ್ತಿ ಎಂಬ ಯೋಗದಿಂದ ಯುಕ್ತವಾಗಿರುವ, ಯುಕ್ತಯ ಅಂತ ಸೇರಿಸ್ಕೋಬೇಕು, ಯುಕ್ತಯ ಅಂತಿಲ್ಲ, ವಿಷಯೇನ ಯುಕ್ತ, ಯೋಗೇನ ಯುಕ್ತಯ ಅವ್ಯಭಿಚಾರಣ್ಯ ಧೃತ್ಯ ಅಂತ. ಯೋಗೇನ, ಭಗವದ್ಭಕ್ತಿ ಯೋಗದಿಂದ ಯುಕ್ತಯ ಕೂಡಿರತಕ್ಕಂತಹ, ಅವ್ಯಭಿಚಾರಿಣ್ಯ ಶಾಸ್ತ್ರವಿಹಿತವಾಗಿರತಕ್ಕಂತಹ ವಿಷಯದಲ್ಲಿಯೇ ಇರುವಂತಹ ಯಯ ಧೃತ್ಯ, ಯಾವ ಧೃತಿಯಿಂದ, ಯಾವ ಧೈರ್ಯದಿಂದ ಮನಸ್ಸು, ಉಸಿರು, ಇಂದ್ರಿಯ, ಮನಸ್ಸಃ ಪ್ರಾಣಸ್ಯ ಇಂದ್ರಿಯಾಣಾಂಚ, ಮನಸ್ಸಿನ, ಪ್ರಾಣದ ಹಾಗೂ ಇಂದ್ರಿಯಗಳ ಕ್ರಿಯಾ ಪ್ರವೃತ್ತಿಯು ಧಾರಯತೆ, ಅಂತಹ ಪ್ರವೃತ್ತಿಯ ಕ್ರಿಯಾ ಚಟುವಟಿಕೆಗಳನ್ನು ಧಾರಯತೆ ನಿಗ್ರಹಿಸ್ತಾನೋ ಸಾ ಧೃತಿ ಸಾತ್ವಿಕಿ, ಅಂತಹ ಧೈರ್ಯವು ಸಾತ್ವಿಕವಾಗಿರತಕ್ಕಂತಹ ಧೈರ್ಯ. ಒಟ್ಟೇನೆಂದರೆ ಎಂತಹ ಕಷ್ಟ ಬಂದರೂ ಕೂಡ ಕಂಗೆಡದೇ ಇರತಕ್ಕಂತಹ ಮನೋಬಲ ಇದೆಯಲ್ವಾ, ಅದನ್ನು ಧೈರ್ಯ ಅಂತ ಹೇಳೋದು. ಅಂತಹ ಧೈರ್ಯದಲ್ಲಿ ಸಾತ್ವಿಕವಾದ ಧೈರ್ಯ ಅಂದರೆ ಇದು ಯಾವುದು? ಶಾಸ್ತ್ರವಿಹಿತವಾಗಿರತಕ್ಕಂತಹ ವಿಷಯಗಳಲ್ಲಿರುವ ಭಗವದ್ಭಕ್ತಿ ಎಂಬ ಯೋಗದಿಂದ ಕೂಡಿರತಕ್ಕಂತಹ ಯಾವ ಧೃತಿಯಿಂದ, ಯಾವ ಧೈರ್ಯದಿಂದ ಮನಸ್ಸು, ಪ್ರಾಣ, ಇಂದ್ರಿಯಗಳನ್ನು ನಿಗ್ರಹಿಸ್ತಾನೋ ಅಂತಹ ಧೈರ್ಯಕ್ಕೆ ಸಾತ್ವಿಕವಾದ ಧೈರ್ಯ ಅಂತ ಹೇಳ್ತಾರೆ. ಇನ್ನು ರಾಜಸವಾದ ಧೈರ್ಯ ಯಾವುದು ಅಂದರೆ ಯಯಾತ್ ಧರ್ಮಕಾಮಾರ್ಥಾನ್ ಧೃತ್ಯ ಧಾರಯತೆ ಅರ್ಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಹೇ ಪಾರ್ಥ, ಹೇ ಅರ್ಜುನ, ಯಯಾ ಧೃತ್ಯ, ಯಾವ ಧೈರ್ಯದಿಂದ ಧರ್ಮಕಾಮಾರ್ಥಾನ್, ಧರ್ಮ ಅರ್ಥ ಕಾಮಗಳನ್ನು ಧಾರ್ಯತೆ ಧರಿಸುತ್ತಾನೆಯೋ, ಮತ್ತು ಫಲಾಕಾಂಕ್ಷಿ ಧಾರಯತೆ, ಫಲಾಕಾಂಕ್ಷಿ ಇದು ನನ್ನದು ಎಂಬುದಾಗಿ ಅಭಿಮಾನದಿಂದ ಫಲವನ್ನು ಬಯಸ್ತಾನೋ ಅದು ರಾಜಸಿ. ಧರ್ಮ ಅರ್ಥ ಕಾಮಗಳನ್ನು ಯಾವ ಬುದ್ಧಿಯಿಂದ, ಧೈರ್ಯದಿಂದ ಇವನು ಧರಿಸುತ್ತಾನೋ ಅದರ ಜೊತೆಯಲ್ಲಿ ಅವ ಫಲವನ್ನು ಬಯಸ್ತಾನೆ. ಧರ್ಮ ಕಾಮಾರ್ಥಗಳನ್ನು ಧರಿಸ್ತಾನೆ ಮತ್ತು ಫಲವನ್ನು ಬಯಸ್ತಾನೆ. ಆದ್ದರಿಂದ ಅದು ರಾಜಸವಾಗಿರತಕ್ಕಂತಹ ಧೈರ್ಯ.
ಯಯಾ ಧೃತ್ಯ ಯಾವ ಧೃತಿಯಿಂದ ಧರ್ಮಕಾಮಾರ್ಥಾಂ ಧಾರಯತೆ, ಧರ್ಮ ಕಾಮ ಅರ್ಥ, ಧರ್ಮ ಕಾಮ ಅರ್ಥಗಳನ್ನು ಧರಿಸ್ತಾನೋ. ಆಮೇಲೆ ಪ್ರಸಂಗೇನ ಪ್ರಕೃಷ್ಟವಾದ ಸಂಘ, ಪ್ರಸಂಗೇನ ಪ್ರಕೃಷ್ಟವಾದ ಕರ್ಮಣಿ, ಪ್ರಕೃಷ್ಟೇನ ಕರ್ಮಣಿ ಮದೀಯತಾ ಸ್ನೇಹೇನ ಫಲಾಕಾಂಕ್ಷಿ. ಪ್ರಕೃಷ್ಟವಾದ ಸಂಘ, ಕರ್ಮದ ವಿಷಯದಲ್ಲಿ ಸಂಘ ಅಂದ್ರೇನು? ಸ್ನೇಹ. ಆ ಸ್ನೇಹದಿಂದ ಫಲಾಕಾಂಕ್ಷಿ, ಫಲವನ್ನು ಬಯಸ್ತಾನೋ ಆ ಧೈರ್ಯ, ಅದು ರಾಸವಾಗಿರತಕ್ಕಂತಹ ಧೈರ್ಯ. ಇನ್ನು ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ತಾಮಸವಾದ ಧೃತಿ ಯಾವುದು ಅಂದರೆ, ಹೇ ಪಾರ್ಥ, ಹೇ ಅರ್ಜುನ, ಈ ದುರ್ಮೇಧ, ದುರ್ಬುದ್ಧಿ ಉಳ್ಳ ಮನುಷ್ಯ. ಮೇಧ ಅಂದರೆ ಬುದ್ಧಿ, ದುರ್ಮೇಧ ಅಂದರೆ ಕೆಟ್ಟ ಬುದ್ಧಿ ಉಳ್ಳಂತಹ ಮನುಷ್ಯ. ಇವ ಯಾವ ಧೈರ್ಯದಿಂದ ಈ ಸ್ವಪ್ನ, ಭಯ, ಶೋಕ, ವಿಷಾದ, ಮದ ಇವುಗಳನ್ನು ಬಿಡುವುದಿಲ್ಲವೋ, ಯಹ ದುರ್ಮೇಧಾಹ, ಯಾವ ದುಷ್ಟಬುದ್ಧಿಯುಳ್ಳಂತಹ ಮನುಷ್ಯನು, ಯಯಾ ಧೃತ್ಯ ಯಾವ ಧೈರ್ಯದಿಂದ ಇವನ್ನೆಲ್ಲ ಬಿಡಲ್ಲ. ಸ್ವಪ್ನ ಅಂದರೆ ಏನು? ಅತೀವ ನಿದ್ರಾಮ್ ಅಂತ. ಸ್ವಪ್ನ ಬಿಡೋದಿಲ್ಲ, ಅತೀವ ನಿದ್ರಾಮ್, ನಿದ್ರೆಯನ್ನು. ಸ್ವಪ್ನಂ ತುಂಬ ನಿದ್ದೆ ಮಾಡೋದು, ಅತಿಯಾದ ನಿದ್ದೆ ಮಾಡೋದು. ಮತ್ತು ಭಯವನ್ನು, ಶೋಕಂ ದುಃಖವನ್ನು, ವಿಷಾದಂ ಮನೋದೌರ್ಬಲ್ಯವನ್ನು, ಮದಂ ಅಹಂಕಾರವನ್ನು, ಸ್ವಪ್ನಾದಿ ಉಪಲಕ್ಷಿತಂ, ಕೆಲವು ಮಾತ್ರ ಹೇಳಿದ್ದು, ನಿದ್ರಾ, ಸ್ವಪ್ನ, ಭಯ, ಶೋಕ, ದುಃಖ, ವಿಷಾದ, ಮದ, ಉಪಲಕ್ಷಣೆಯ ಇನ್ನೂ ಕೆಲವು ಇಟ್ಕೊಳ್ಬೇಕು. ನಿಷಿದ್ಧವಾಗಿರುವಂಥದ್ದು, ನಿಷಿದ್ಧವಾಗಿರತಕ್ಕಂತಹ ಭಗವದ್ವೇಷಾದಿ ದುರ್ಗುಣಗಳು. ನಿಷಿದ್ಧಂ ಸ್ವಪ್ನಾದಿ ಉಪಲಕ್ಷಿತಂ, ಈ ಸ್ವಪ್ನ ಮೊದಲಾದವುಗಳನ್ನು ಹೇಳಿದ್ದಾರೆ ಇಲ್ಲಿ. ಉಪಲಕ್ಷಣೆಯ ಈ ನಿಷಿದ್ಧವಾಗಿರತಕ್ಕಂತಹ ಭಗವದ್ವೇಷವೇ ಮುಂತಾದ ದುರ್ಗುಣಗಳನ್ನು ಇಟ್ಕೋಬೇಕು. ಅಂತಹ ದುರ್ಗುಣಗಳನ್ನು ನಾವು ಮುಚ್ಚಿದ್ದು ಬಿಡುವುದಿಲ್ಲವೋ ಅದು ತಾಮಸವಾಗಿರತಕ್ಕಂತಹ ಧೈರ್ಯ. ಯಹ ದುರ್ಮೇಧಃ ಯಾವ ದುರ್ಬುದ್ಧಿಯೋ, ದುಷ್ಟಬುದ್ಧಿಯುಳ್ಳ ಪುರುಷನು, ಯಯಾಧೃತ್ಯ ಯಾವ ಧೈರ್ಯದಿಂದ, ಸ್ವಪ್ನಂ ಅತಿಯಾದ ನಿದ್ರೆಯನ್ನು, ಭಯವನ್ನು, ಶೋಕವನ್ನು, ಶೋಕವೆಂದರೆ ದುಃಖವನ್ನು, ವಿಷಾದಂ ಅಂದರೆ ಮನೋದೌರ್ಬಲ್ಯಂ, ಮದಂಚ ಅಂದರೆ ಮದವನ್ನು, ಸ್ವಪ್ನಾದಿ ಉಪಲಕ್ಷಿತಂ ಸರ್ವಂ ಸ್ವಪ್ನಾದಿಗಳಿಂದ ಉಪಲಕ್ಷಿತವಾಗಿರತಕ್ಕಂತಹ ಎಲ್ಲವನ್ನು ಅಂದರೆ ನಿಷಿದ್ಧಂ